ಗಂಡ ಕರೆದ್ರೆ ಸಾಕು ಹೆಲ್ಪ್ ಮಾಡಕ್ ಹೋಗ್ತಾಳೆ ಊರ್ಮಿಳ. ನಾನ್ ಯಾಕೆ ಮಾಡ್ತೀನಿ? ಬೇಕಾದ್ರೆ ನಾನು ಇನ್ನೂ ಇಬ್ರು ಕೆಲ್ಸದವ್ರನ್ನ ಇಟ್ಕೋತೀನಿ. ಕೆಲವು ಕೆಲ್ಸ ಕೋಟಿ ಕೊಟ್ರು ಮಾಡಲ್ಲ ಅಂತಾರೆ. ಇನ್ 2-3 ವರ್ಷದಲ್ಲಿ ವೀಲ್ ಚೇರ್ ಇಂದ ಮಂಚಕ್ ಪ್ರಮೋಷನ್ ಸಿಗುತ್ತೆ. ಅವಾಗ ಲಕ್ಕಿ ಬ್ರೋ ಮೇಲ್ ತಿರುಗೋ ಫ್ಯಾನ್ ನೋಡ್ತಾನೆ ಹೊರತು ಅಕ್ಕಪಕ್ಕ ಏನಾಗ್ತಿದೆ ಅಂತ ನೋಡಲ್ಲ. ತವ್ರ ಮನೆಗ್ ಹೋಗಲ್ಲ ಅಂತ ಭೀಷ್ಮಾಜ್ಞೆ ಮಾಡ್ಕೊಂಡು ಪ್ರೀತಿಸಿ ಮದ್ವೆ ಆಗಿರೋ ಆ ನಿನ್ ಗಂಡನ್ನ ಕೊನೆ ತನಕ ನೀನು ನಿನ್ ಕಣ್ಣಿನ ರೆಪ್ಪೆ ತರ ನೋಡ್ಕೋಬೇಕಾಗತ್ತೆ. ದೇವ ಮಾತ್ರ ಹ್ಯಾಪಿಯಾಗಿ ಅವನ ಹೆಂಡತಿ ಜೊತೆ ಊರೆಲ್ಲ ಸುತ್ತಾಡ್ತಿರ್ತಾನೆ. ಒಂದ್ಸಲ ಯೋಚಿಸು ಊರ್ಮಿಳ, ನಿನ್ ರೂಮಲ್ಲಿರೋ ಬೆಡ್ಗೆ ದೇವನ್ ರೂಮಲ್ಲಿರೋ ಬೆಡ್ಗೆ ಏನ್ ವ್ಯತ್ಯಾಸ ಅಂತ. ಯೋಚಿಸೋ ಅವಶ್ಯಕತೆ ಇಲ್ಲ. ಹೂವಿನ ಮಂಚದ ಮೇಲೆ ಅವ್ರು ಮಲ್ಕೋತಾರೆ. ಯಾವಾಗ ನನ್ ಮೇಲೆ ಹೂವ ಬೀಳುತ್ತೆ ಅಂತ ಜೀವಂತ ಶವದ ತರ ನನ್ ಗಂಡ ಮಂಚದ ಮೇಲೆ ಬಿದ್ದಿರ್ತಾನೆ. ಅಬ್ಬಾ, ಎಷ್ಟು ಕರೆಕ್ಟಾಗಿ ಹೇಳಿದ್ಲು. ನನ್ ಕೋಪ ನೋಡಿ ಕೌಸಲ್ಯ ಅತ್ತೆ ಈ ಮದ್ವೆ ಆಗೋವರೆಗೂ ತಾಳ್ಮೆಯಿಂದ ಇರುವಂತ ಸಮಾಧಾನ ಮಾಡ್ತಿದ್ದಾರೆ. ಇರ್ತೀನಿ. ಕೆಲ್ಸಕ್ ಬಾರ್ದೇ ಇರೋನ್ನೇ ಕಟ್ಕೊಂಡಿದ್ದಾಳೆ. ಅಷ್ಟು ತಾಳ್ಮೆ ಇರಲ್ವಮ್ಮ ಇವಳಿಗೆ? ಪಾಲ್ ಸಿಕ್ಕಿ ಸಡನ್ ಆಗಿ ಇವಳು ಮಹಾರಾಣಿ ಆದ್ರೆ ಖುಷಿ ಮತ್ತೆ ಸುಖನ ಅನುಭವಿಸ್ತಾಳೆ. ಊರ್ಮಿಳ, ನಿನಗ್ ಸಹಾಯ ಸಹಕಾರ ಕೊಡೋದಕ್ಕೆ ಹೇಗೋ ನಾನಿದ್ದೀನಲ್ಲ. ಥ್ಯಾಂಕ್ಸ್. ಏ ವಾಲಿ, ನೀನು ಯಾವ ಕಡೆ ವಾಲ್ತೀಯೋ ಅದು ನಿನ್ನಿಷ್ಟ. ನಾನು ಊರ್ಮಿಳನ್ ಕಿವಿ ಚುಚ್ತಾ ಇರ್ತೀನಿ, ನೀನ್ ಅದನ್ನ ಉಪಯೋಗಿಸ್ಕೋಬೇಕು. ನೀನ್ ಮಾಡ್ಬೇಕಾಗಿರೋ ಕೆಲಸ ನೀನ್ ಮಾಡಮ್ಮ. ಮಿಕ್ಕಿದ್ದನ್ನ ಈ ವಾಲಿ ನೋಡ್ಕೋತಾನೆ. ಇಂದು ಬಾ 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 ಬಾ. ತಡಿಯೋ, ಈಗ ತಾನೇ ಊಟ ಆಗಿದೆ, ಹೀಗೆ ಹೇಳ್ಕೊಂಡು ಬರ್ತೀಯಲ್ಲ. ನೀನ್ ಹೊಟ್ಟೆ ಬ್ರಿಯೋಗ್ ತಿಂದೆ ಅಲ್ಲ? ನನ್ಗೇನು ಸೇರ್ತಿಲ್ವೇ? ಏನಾಯ್ತು? ಶ್ರೇಯಾ ಜೊತೆ ಮಾತಾಡ್ಬೇಕನ್ಸ್ತಿದೆ ಎಂದು. ಅಲ್ಲಿವರೆಗೂ ನನ್ಗೇನು ತಿನ್ನೋ ಮನ್ಸಿಲ್ಲ. ನಂಬರ್ ಇದ್ರೆ ಫೋನ್ ಮಾಡು. ಇದೇ ನನ್ಗಿಷ್ಟ ಆಗಲ್ಲ. ಅವಳ ನಂಬರ್ ಗೊತ್ತಿದ್ದಿದ್ರೆ ನಿನ್ನ ಕೇಳ್ತಿದ್ದೆ ನಾನು. ಹೇಳು. ನೀನ್ ಹೀಗ್ ಮಾಡ್ತೀಯ ಅಂತ ಗೊತ್ತಿತ್ತು, ಅದಕ್ಕೆ ಆ ಹುಡುಗಿ ನಂಬರ್ ಯಾರಿಗೂ ಕೊಟ್ಟಿಲ್ಲ. ದಿಸ್ ಇಸ್ ಟೂ ಮಚ್. ಇವಾಗ ನಾನು ಮಾತಾಡ್ಬೇಕನ್ಸ್ತಿದೆ. ನಿಮ್ಮ ಅವನಿಗೆ ಫೋನ್ ಮಾಡ್ಬೇಕು. ಮುಖ ಏನ್ ನೋಡ್ತಿದ್ಯಾ? ಡೂ ಇಟ್. ಏನ್ ಡೂ ಇಟ್? ನನ್ ಫೋನ್ ರೂಮಲ್ಲಿ ಇದೆ, ಹೋಗಿ ತಗೊಂಡ್ ಬಾ. 1 ಸೆಕೆಂಡ್. ಅದನ್ನ ಇಲ್ಲಿ ಕೊಡಮ್ಮ, ಕೊಡು. ಅಯ್ಯೋ ಸಾಕ್ ಬಿಡೆ, ಜಾಸ್ತಿ ಬಡಿಸಿ ದೃಷ್ಟಿ ಆಗೋ ಹಾಗೆ ಮಾಡ್ತೀಯ. ಮಜ್ಜಿಗೆ ಕೊಡ್ಲಾ ಅತ್ತೆ? ಅಯ್ಯೋ ತಿನ್ನಕ್ ಬಿಡೆ. ಸ್ವಲ್ಪ ಮೊಸರು ಬಜ್ಜಿನ ಇಲ್ಲಿ ಹಾಕಿ ಸಾರಿನ ಪಾತ್ರೆ ಇಲ್ಲಿಡು. ಒಂದ್ ಗ್ಲಾಸ್ ಮಜ್ಜಿಗೆನು ಕೊಡು. ಸರಿ ಅತ್ತೆ. ಅಪ್ಪ, ಚಟ್ನಿ ಪುಡಿ ಹಾಕ್ಲಾ? ಸ್ವಲ್ಪ ಹಾಕಮ್ಮ. ಅಮ್ಮ, ನಾಳೆ ಗಂಡಿನ ಕಡೆಯವರು ಮನೆಗೆ ಬರ್ತಾರಂತೆ. ಮದುವೆ ನಿಶ್ಚಯ ಮಾಡೋಣವಾ? ನಾನು ಊಟ ಮಾಡ್ಬೇಕಾದ್ರೇನೆ ವಿಷಯ ಹೇಳ್ತೀಯಲ್ಲ ನೀನು. ತಿನ್ನಕ್ ಬಿಡು.
ಶ್ರೇಯಾ ನಮ್ಮ ಹತ್ರ ಏನು ಹೇಳಿಲ್ವಲ್ಲ ರೀ. ಇಷ್ಟ ಇಲ್ಲ ಅಂತ ಹೇಳೋ ಆಗಿಲ್ಲ. ಈ ಮದ್ವೆ ನಡೆಯುತ್ತೆ ಸುನಂದ. ಇನ್ನು ಮುಂದಕ್ಕೆ ಹೇಳ್ದಂಗೆ ಕೇಳಬೇಕು. ನಾಳೆ ಅವರು ಬರ್ತಿದ್ದಾರೆ. ನಮ್ ಶ್ರೀಯಾಕನ್ ಮದ್ವೆ ಆದಂಗೆ ನಾನ್ ಕೊಟ್ಟಿರೋ ಲೆಟರ್ ಓದಿದ್ಮೇಲೂ ಹೇಗ್ ಬರ್ತಾನೆ? ಯಾಕ್ ಬರ್ತಾನೆ? Do it. ಅಯ್ಯೋ ಇಂದು ಕೊಡಿಲ್ಲ, ನೋಡ್ತೀನಿ, ಕೊಡು. ಹಲೋ ಮಿಸ್ಟರ್, ಇಂದುಮತಿ BA ಓದಿದಾಳೆ. ಅಯ್ಯ, ನಿನ್ ನಂಬರ್ ಹುಡ್ಕೋ ಅಷ್ಟರಲ್ಲಿ ನಮ್ ಮದ್ವೆನೇ ಆಗೋಗಿರುತ್ತೆ. ಅರೆ, ನಿನ್ನ ಅದೃಷ್ಟ ಚೆನ್ನಾಗಿದೆ, ಸಿಕ್ತು. ಬೇಗ ಮಾಡು. ಏನಾದ್ರೂ ಹೇಳ್ಬೇಕು ಅನ್ಸಿದ್ರೆ ಹೇಳು. ಮೊಸರು ಬಜ್ಜಿ ಚೆನ್ನಾಗಿದ್ಯಮ್ಮ. ಅಂದ್ರೆ ಹುಡ್ಗ ಇಷ್ಟ ಆದಂಗೆ. ಬಾಯ್ ಮುಚ್ಚೋ. ಆಗ ತಿನ್ನಕ್ಕಾಗಲ್ವಲ್ಲ. ಬದ್ನೇಕಾಯಿ ಪಲ್ಯ ಚೆನ್ನಾಗಿ ತಿಂದ್ಯಲ್ಲೋ, ಈಗ ಮತ್ತ್ಯಾಕ ಅವಳ ತಲೆ ತಿಂತಾ ಇದ್ಯಾ? ವೈದೇಹಿ, ಯಾರು ನೋಡು. ಹಲೋ, ನಾನು ದೇವಾನ್ ಸಜ್ಜಿ ಇಂದುಮತಿ ಮಾತಾಡ್ತಾ ಇರೋದು. ಒಂದ್ ನಿಮಿಷ ಅಪ್ಪಂಗ್ ಕೊಡ್ತೀನಿ. ಅಯ್ಯೋ ಅಬ್ಬ, ಬೇಡ ಬೇಡ, ನನ್ ಮೊಮ್ಮಗ ನಿನ್ ಜೊತೆ ಮಾತಾಡ್ಬೇಕಂತೆ ಶ್ರೀಯಾ. ಒಂದ್ ನಿಮಿಷ, ಶ್ರೇಯಾನ್ ಕರೀತೀನಿ. ಮಾತಾಡು. ಹಲೋ ಶ್ರೇಯಾ. ಯಾರೇ? ದೇವಾಂಶ ಅವರು ಶ್ರೇಯಾ ಹತ್ರ ಏನೋ ಮಾತಾಡ್ಬೇಕಂತೆ. ಅಪ್ಪ, ಪರ್ಮಿಷನ್. ಒಪ್ಪಿಗೆ ಆಗಿದೆ ಅಲ್ರಿ? ಹಲೋ ಶ್ರೇಯಾ. ಹಲೋ ಶ್ರೇಯಾ, ಕೇಳಿಸ್ತಾ ಇದ್ಯಾ? ಮಾತಾಡ್ತಾ ಇಲ್ಲ. ಶ್ರೇಯಾ ಕೊಡು ಅಂತ ಹೇಳು ಅವಳಿಗೆ. ಹಲೋ. ಹಲೋ, ಹೇಳಿ. ಶ್ರೇಯಾನೇನ ಮಾತಾಡ್ತಾ ಇರೋದು? ಹಾ, ನಾನೇ. ವಾಯ್ಸ್ ಯಾಕೋ ಒಂಥರ ಇದೆಯಲ್ಲ? ಮುಂಚೆನೆ ಕೇಳಿರೋ ಹಾಗೆ ಪೋಸ್ ಕೊಡ್ತಿದ್ದೇನೆ. ವಾಯ್ಸ್ ಒಂಥರ ಇದೆಯಲ್ಲ, ಹುಷಾರಿಲ್ವಾ? ಇಲ್ಲ, ಊಟ ಮಾಡ್ತಿದ್ನಲ್ಲ ಅದಕ್ಕೆ ಹೀಗಿದೆ. ನಿನ್ ಹತ್ರ ಮಾತಾಡ್ಬೇಕು ಅನ್ನಿಸ್ತು. ನನಗೂ ಅಷ್ಟೆ. ಏನ್ ಮಾತಾಡ್ಬೇಕು? ನನ್ ಫೀಲಿಂಗ್ಸ್ನ ಲೆಟರಲ್ಲಿ ಬರ್ದಿದ್ನಲ್ಲ. Yeah, of course.
ನಿನ್ ಫೀಲಿಂಗ್ಸ್ ಎಲ್ಲ ನನ್ಗೆ ಅರ್ಥ ಆಯ್ತು. ನಿನ್ನ ಇಷ್ಟ, ನಿನ್ನ ಅಭಿಪ್ರಾಯಗಳನ್ನೆಲ್ಲ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ನಿನ್ ಮನ್ಸಿಗೆ ಏನ್ ಮಾಡ್ಬೇಕನ್ಸುತ್ತೋ ಅದನ್ನೇ ಮಾಡು ಶ್ರೇಯಾ. ಸರಿ ಆಯ್ತು, ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ಅಪ್ಪ ಬಂದ್ರು, ಇಡ್ತೀನಿ. ಹಾ ಅಪ್ಪ, ಅವ್ಳು ನಾಚ್ಕೋತಿರ ನೋಡಿದ್ರಾ? ಮಾರುತಿ, ಮಾತಾಡದೆ ಊಟ ಮಾಡು. ನಮ್ ಕಾಲದಲ್ಲಿ ಇಂಥ ಸೌಕರ್ಯಗಳಿರ್ಲಿಲ್ಲ. ಕದ್ದು ಮುಚ್ಚಿ ಮಾತಾಡ್ಬೇಕಾಗಿತ್ತು. ನೀನ್ ಯಾಕೆ ಇಷ್ಟು ನಾಚ್ಕೋತಾ ಇದೀಯಾ? ಖುಷಿಗೆ ಇಂದು ಶ್ರೇಯಾ ಜೊತೆ ಮಾತಾಡ್ನಲ್ಲ, ವಿಡಿಯೋ ಕಾಲ್ ಆಗಿದ್ರೆ ಇನ್ನೂ ಚೆನ್ನಾಗಿರೋದು. ಆಸೆಗೂ ಮಿತಿ ಇರ್ಬೇಕು. ನೀನ್ ಹೋಗಿ ನಿದ್ದೆ ಮಾಡು, ಹೋಗು ಹೋಗು ಹೋಗು. ಅಲ್ವೋ ಜಾನಕಿ, ಶ್ರೇಯಾ ಹೊಟ್ಟು 6 ವರ್ಷಕ್ಕೆ ಹೊಟ್ಟಿದ್ ನನ್ ಮೊಮ್ಮಗನ್ನ ಕೆಲಸದವನಾಗಿ ಯಾಕೋ ಮಾಡಿದ್ಯಾ? ಏನಾಯ್ತಮ್ಮ? ಗುಂಡಿಕಿರೋ ನನ್ ಮೊಮ್ಮಗ ಈ ತರ ಮನೆ ಕೆಲ್ಸ ಎಲ್ಲ ಮಾಡ್ಕೊಂಡಿದ್ರೆ ಸಣ್ಣ ಆಗಲ್ವಾ? ಅವನು ಸಣ್ಣ ಆಗ್ಬೇಕು ಅಂತ ಡಾಕ್ಟ್ರೇ ಹೇಳಿದ್ದಾರೆ. ಹುಡುಗರು ಆ ತರ ಕೆಲ್ಸ ಮಾಡ್ಬಾರ್ದು. ನಿಂಗೇನು ಗೊತ್ತಾಗಲ್ಲ. ಇಲ್ ನೋಡು, ಇವಳು ಸಣ್ಣ ಆದ್ರೆ ಅಂದ ಚಂದ. ಪಾಪ ಸುನಂದಂಗೆ ಯಾಕಮ್ಮ ಹಾಗಂತ್ಯ? ವಹಿಸ್ಕೊಂಡ್ ಬಂದ್ಬಿಟ್ಟ. ಏನೇ ಅದು? ಬಳೆ ಮತ್ತು ಸರ ಅತ್ತೆ. ವೆಂಕಟ ಲಕ್ಷ್ಮಮ್ಮ ಮನೆಗೆ ಹೋಗಿ ತಗೊಂಬಂದೆ. ಒಂದು ಹೆಣ್ಣಿಗೆ ನಯಾವಿನಿಯಾನೆ ಆಭರಣ ಅಲ್ವಾ ಸುನಂದ? ಇದನ್ ಯಾಕೆ ತಂದೆ? ಮದ್ವೆ ನಿಶ್ಚಯ ಮಾಡೋ ದಿನ ಅಲ್ವೇನ್ರಿ, ಶ್ರೇಯಾ ಚೆನ್ನಾಗ್ ಕಾಣಿಸ್ಬೇಕು. ಅವಳು ನನ್ ಮೊಮ್ಮಗಳು ಕಣೆ, ಚೆನ್ನಾಗ್ ಕಾಣ್ದೆ ಏನು? ಅದು ಹಾಗಲ್ಲ ಅತ್ತೆ, ಸ್ವಲ್ಪ ಬಂಗಾರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಬೇರೆಯವ್ರ ಬಂಗಾರ ಎಷ್ಟ್ ದಿನ ಅಂತ ಇರತ್ತೆ? ಕೆಟ್ಟ ಮುಖ ಹಾಕೊಂಡ್ ಯಾಕೆ ನಿಂತಿದ್ಯಾ? ಹೋಗೋ. ಅಮ್ಮ ವೈದೇಹಿ, ಬಾಮ್ಮ, ಶ್ರೇಯಾನ ರೆಡಿ ಮಾಡೋಣ. ಅಯ್ಯೋ, ನಾನ್ ಗಮನಿಸ್ಲೇ ಇಲ್ಲ. ಊಟದ ಎಲೆ ಮೇಲೆ ನೀರ್ ಹಾಕಿ ನೀನ್ ಯಾಕೆ ತೊಳಿತಾ ಇದ್ಯಾ? ದರಿದ್ರದವಳೆ, ಹೇಳಲ್ಲಿಂದ. ಹಾಗನ್ಬೇಡಮ್ಮ. ಯಾವ ಕಾಲದಲ್ಲಿ ಇದೆಯಾ ನೀನು? ನೀನ್ ನಂಗೆ ಹೇಳ್ಬೇಡ ಕಣೋ. ನಾನು ಆ ಶ್ರೀರಾಮನ್ ಭಕ್ತೆ. ಸ್ವರ್ಗಕ್ಕೆ ಹೋಗೋವರೆಗೂ ಹೀಗೆ. ಅದ್ ಯಾವಾಗ ಹೋಗ್ತೀಯೋ ಏನೋ ನೀನು. ಸರಿ ಬಿಡು, ಅವ್ರು ಬರ್ತಾ ಇದಾರೆ. ಮಾಡ್ಬೇಕಾಗಿರೋ ಕೆಲ್ಸ ನೋಡು ಸುನಂದ. ಅಮ್ಮ ವೈದೇಹಿ, ಬಾಮ್ಮ. ಆಯ್ತಮ್ಮ. ಬೇರೆಯವ್ರ ಮನೆ ಒಡವೆಲಿ ಸಂಬಂಧನೇ ಇಲ್ದಿರೋ ಇವಳಿಗೆ ಮೂಗ್ಬಟ್ ಕೂಡ ಹಾಕೋ ಹಾಗಿಲ್ಲ, ಹೇಳ್ತಾ ಇದ್ದೀನಿ.
ಎಲ್ಲ ನಿಮ್ ಮೊಮ್ಮಗಳಿಗೆ ಹಾಕ್ತಾರ ಬಿಡೆ, ಯಾಕೆ ತಲೆ ಕೆಡ್ಸ್ಕೊತ್ಯಾ? ಇಲ್ಲೇ ನಿಲ್ಸು. ನನಗೆ ಗೊತ್ತು ನೀನ್ ಹೇಗೆ ಹೇಳ್ತೀಯ ಅಂತ. ಅಲ್ಲ ಅತ್ತೆ, ಮನೆ ಹತ್ರನೇ ಇಳಿಬೋದಾಗಿತ್ತಲ್ವಾ? ಮದ್ವೆ ಗಂಡು ಬರಬಾರ್ದು ಅಂತ ಶಾಸ್ತ್ರ ಇದೆಯಲ್ಲ, ಅವ್ರ ಮನೆವರೆಗೂ ಹೋದ್ರೆ ಹುಡುಗಿನ ಕದ್ದು ಕದ್ದು ನೋಡ್ತಾನೆ. ನೀನೇ ಅಲ್ವಾ ಅಮ್ಮ ಅವನ ಬಾ ಅಂದಿದ್ದು? ಪರಿಮಳ ಏನೋ ತಗೋತಾನಂತಲ್ಲ ಮಾವ, ಪರವಾಗಿಲ್ಲ ಬಿಡಿ. ಹೊಗೆ ತಗೊಳ್ಳುವಂತ ಕೆಟ್ಟ ಅಭ್ಯಾಸ ಏನು ಇಲ್ವಲ್ಲ. ದೇವಾಂಶ್ ನನ್ ಮಗ. ಹಾ, ಅರ್ಥ ಆಯ್ತು ಬಿಡಕ್ಕ. ನಡಿ ಊರ್ಮಿಳ, ಮಾರ್ನಿಂಗ್ ವಾಕ್ ಅನ್ಕೊಂಡು ನಡಿಯೋಣ. ನಡೀರಿ. ಏ ದೇವಾ, ಅವ್ರ ಮನೆ ಹತ್ರ ಬಂದ್ರೆ ಕಿವಿ ಕಿತ್ಬಿಡ್ತೀನಿ, ಹುಷಾರ್. ಹೋಗೆ ನೀನು. ಇಂದು ಒಂದ್ ನಿಮಿಷ, ಶ್ರೇಯನ ಸ್ವಲ್ಪ ಹುಷಾರಾಗಿ ನೋಡ್ಕೋ. ಅವಳಿಗೇನೋ ಚೆನ್ನಾಗಿರ್ತಾಳೆ. ನನಗೊತ್ತು, ಹೋಗು. ಯಾಕೆ ನಿನ್ ಮುಖನ್ ಯಾವಾಗ್ಲೂ ಗಂಟ ಹಾಕೊಂಡಿರ್ತೀಯ? ಯಾವಾಗ್ಲೂ ಅಲ್ಲ, ಇವತ್ತೇ. ಏನಾಯ್ತೆ? ನನ್ನಿಷ್ಟ ಅಮ್ಮ. ನಗ್ತಾ ಇದ್ರೆ ನಿನ್ನ ಇಷ್ಟಪಡೋರ್ಗೆ ಸಂತೋಷ ಆಗತ್ತೆ. ನಮಸ್ಕಾರ. ನಮಸ್ಕಾರ ಬೀಗ್ರೆ. ಕೂತ್ಕೊಳ್ಳಿ. ಬನ್ನಿ ಅಮ್ಮ, ಬನ್ನಿ ಬನ್ನಿ ಬನ್ನಿ, ಇಡು. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಹಾ, ನೀವು ಕೂತ್ಕೊಳ್ಳಿ ಬೀಗ್ರೆ. ಪರವಾಗಿಲ್ಲ. ಊಟ ಎಲ್ಲಿದೆ ಸ್ವರ್ಣ? ಎಲ್ಲ ನಾನೊಬ್ಳೆ ತಿನ್ಬಿಡ್ತೀನ ಹೇಳಿ ಅತ್ತೆ. ನಾವು ಬಂದಿರೋದು ಅದಕ್ಕೆ ಅಲ್ವಾ ಅಜ್ಜಿ? ಏರ್ಪಾಡುಗಳ ಬಗ್ಗೆ ಕೇಳಿದ್ರೆ ತಪ್ಪೇನು? ಇರೋದ್ರಲ್ಲೇ ಒಳ್ಳೆ ವ್ಯವಸ್ಥೆ ಮಾಡಿದೀವಮ್ಮ. ಹಾ, ತಿನ್ನೋವರೆಗೂ ಗೊತ್ತಾಗಲ್ಲ. ನಮ್ ವೈದೇಹಿ ಅಕ್ಕ ಅಡ್ಗೆ ಸಖತ್ತಾಗ್ ಮಾಡ್ತಾಳೆ, ಚಪ್ಪುಡ್ಸ್ಕೊಂಡ್ ತಿಂತೀರಾ? ಸರಿ ಸರಿ, ಹೋಗ್ ನಿಮ್ಮ ಅಮ್ಮನ್ ಕರ್ಕೊಂಡ್ ಬಾ. ಅಮ್ಮ, ಏನು? ಗಂಡಿನ ಕಡೆಯವ್ರು ಬಂದಿದ್ದಾರೆ. ಆ ಮುದ್ಕಿ ನಿನ್ನ ಕರ್ಕೊಬಾ ಅಂತ ನನ್ನ ಕಳ್ಸಿದ್ಲು. ಅಮ್ಮ ವೈದೇಹಿ, ಜೊತೆಲೇ ಇರು. ಮಾರುತಿ, ನೀನ್ ಹೋಗು. ನಾನಿದ್ರೆ ಏನಾಗುತ್ತಕ್ಕ? ಸೀರೆ ಉಟ್ಕೊಳ್ವಾಗ ತರ್ಲೆ ಮಾಡ್ತಿದ್ಯ ಅಂತ ಹೋಗ ಅಪ್ಪಂಗ್ ಹೇಳ. ಹಾ, ನಿನ್ನಂತವ್ರಿಂದಾನೆ ನನ್ನಂತ ಪಾಪದವ್ರು ಯಾವಾಗ್ಲೂ ಬಯಸ್ಕೊತಿರ್ತೀವಿ. ಏಯ್ ನಿನ್ನ ಯಾಕೆ ಬಾಗ್ಲ ಹಾಕ್ತಿದ್ಯಾ ಶ್ರೇಯಾ? ನಿನ್ನ ಸಾಯಿಸೋಣ ಅಂತ. ಅಮ್ಮ, ನೀನ್ ಮಾತಾಡಿದ್ರೇನೆ ಸರಿ. ಹೌದು ಅತ್ತೆ, ದೊಡ್ಡೋರ್ ನೀವು. ಮಾತನ್ನ ನೀವೇ ಶುರು ಮಾಡಿದ್ರೆ ಆಮೇಲೆ ಒಟ್ಟು ಕೂತು ಊಟ ಮಾಡಬಹುದು. ಸರಿ, ಹೇಳ್ತೀನಿ. ಎಕ್ಸ್ಕ್ಯೂಸ್ ಮೀ. ಹಾ, ಮ್ಯಾಚ್ ಫಿಕ್ಸಿಂಗ್ ಬಗ್ಗೆ ಅಜ್ಜಿ ಮಾತಾಡದೇ ಇರೋದೇ ಒಳ್ಳೇದು. ಯಾಕೆ ಹಾಗೆ ಹೇಳ್ತಿದ್ಯಾ ನೀನು? ಆಚಾರ ಸಂಪ್ರದಾಯ ಅಂತ ಹೇಳೋ ಅಜ್ಜಿ ವಿದ್ವೆ ಅಲ್ವಾ? ಈ ಮ್ಯಾರೇಜ್ ಮ್ಯಾಟರ್ಸ್ ಎಲ್ಲ ಮುತ್ತೈದೇರ್ ಮಾತಾಡಿದ್ರೆ ಒಳ್ಳೇದು ಅಂತ ಅನ್ನಿಸ್ತು. ಡೋಂಟ್ ಮೈಂಡ್, ಇಟ್ಸ್ ಮೈ ಒಪಿನಿಯನ್ ಓನ್ಲಿ. ಹಂದಿ ತರ 10 ವರ್ಷ ಇರೋ ಬದ್ಲು ನಂದಿ ತರ 1 ವರ್ಷ ಇದ್ರೆ ಸಾಕು. ನಾನೇನಾದ್ರೂ ಸತ್ರೆ ಸುಮಂಗಲಿಯಾಗೆ ಸಾಯ್ಬೇಕು ಅನ್ಕೊಳ್ತೀನಿ. ನೀನ್ ಬೇಡ್ಕೊಳ್ತಿರೋ ಬೇಡ್ಕೆನ
ಆ ದೇವ್ರು ಆದಷ್ಟು ಬೇಗ ನೆರವೇರಿಸ್ಲಿ. ಅದೇನ್ ಭಾವ, ಮಾತಿನ ವರ್ಷೆಗ್ ಹಾಗಂದ್ರೆ ನನ್ನ ಕಳ್ಸೋಕೆ ನೋಡ್ತಿದ್ದೀರಾ? ತಪ್ಪಮ್ಮ, ಹೀಗೆ ಹೇಳ್ತೀನಿ ಅಂತ ಏನು ಅನ್ಕೋಬೇಡಿ. ನನ್ನ ತಾಯಿಗಿಂತ ದೊಡ್ಡವರು, ಅವರ ಅನುಭವದ ಮುಂದೆ ನಾವ್ ಏನು ಹೇಳಿದ್ರೂ ಕಮ್ಮಿನೇ. ಮದುವೆ ವಿಚಾರದಲ್ಲಿ ಅದರಿಂದ ಅಪಚಾರ ಆಗೋದಿಲ್ಲ. ಹಿರಿಯರು ಹೇಳೋ ಒಳ್ಳೆ ಮಾತನ್ನ ಬೇಡ ಅನ್ಬೇಡಿ. ಇದು ನನ್ನ ಬೇಡಿಕೆ ಅಷ್ಟೇ. ಶ್ರೇಯಾ, ಯಾಕೆ ಸಾಯಿಸ್ಬೇಕು ಅಂತಿದ್ದೀನಿ ಗೊತ್ತಾ? ಈ ಮದ್ವೆ ನಡಿಬಾರ್ದು ಅಂತ ನಾನ್ ಲೆಟರ್ ಬರ್ಕೊಟ್ರೆ ನೀನ್ ನಡಿಲಿ ಅಂತ ಆ ಲೆಟರ್ನ ದೇವಾಂಶ್ ಅವ್ರಿಗೆ ಕೊಡ್ದೇ ಇದ್ದಿದ್ದಕ್ಕೆ. ಅಯ್ಯೋ, ಯಾಕೆ ಹಾಗೆ ಹೇಳ್ತಿದ್ಯಾ ಶ್ರೇಯಾ? ನಾನು ಫೋಟೋದವ್ರ